ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ ನಮ್ಮ ಸಂವಿಧಾನ ಎಂಬಂತಹ ಚಾಪ್ಟರ್ ಇಂದ ಇವುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವ್ಯಾಪ್ತಿಗೆ ಪಡ ಸೇರದಿರುವಂತಹ ಒಂದು ಆಪ್ಷನ್ ಯಾವುದು? ಸಾರ್ವಜನಿಕ ಹಿತಾಸಕ್ತಿಯ ವ್ಯಾಪ್ತಿಗೆ ಸೇರದಿರುವುದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಜೀವನಾವಶ್ಯಕತೆಗಳನ್ನು ಪಡೆಯುವ ಹಕ್ಕು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ವ್ಯಾಪ್ತಿಗೆ ಸೇರುತ್ತಾ ಇಲ್ಲ. ಆಪ್ಷನ್ ಬಿ, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆಯ ಹಕ್ಕು. ಆಪ್ಷನ್ ಸಿ, ಗೌರವಯುತ ಜೀವನದ ಹಕ್ಕು. ಮತ್ತು ಆಪ್ಷನ್ ಡಿ, ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು. ಓಕೆನಾ? ನಮ್ಮ ಸಂವಿಧಾನವು ನಮಗೆ ಅನೇಕ ಹಕ್ಕುಗಳನ್ನು ನೀಡಿದೆ ಅಲ್ವಾ ಮಕ್ಕಳೇ? ಸೊ ಈ ಹಕ್ಕುಗಳಲ್ಲಿ ಏನಾದರೂ ಒಂದು ಕೊರತೆ ಬಂದರೆ ನೀವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಬಹುದು. ಆದರೆ ಇಲ್ಲಿ ಯಾವ ಒಂದು ಹಕ್ಕು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಸೇರದಿರುವುದು ಅಂತಂದ್ರೆ ಆಪ್ಷನ್ ಡಿ, ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು ಯಾರಿಗೂ ಇರೋದಿಲ್ಲ. ಓಕೆ, ಸೊ ಆಪ್ಷನ್ ಡಿ ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಸೇರದಿರುವಂಥದ್ದು. ಥ್ಯಾಂಕ್ ಯು.